ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತೀನಿ. ಏನಪ್ಪ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನ್ಯೂಸು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಯಾಕಂತಂದರೆ ಇವತ್ತು ಕರ್ನಾಟಕದಾದ್ಯಂತ, ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಬೈಕ್ ಟ್ಯಾಕ್ಸಿಯನ್ನು ಅಧಿಕೃತವಾಗಿ ಬ್ಯಾನ್ ಮಾಡಲಾಗಿದೆ. ನಾನೊಬ್ಬ ರ್ಯಾಪಿಡೋ ರೈಡರ್ ಆಗಿ ಅನುಭವಿಸಿ ಮಾತಾಡ್ತಾ ಇದ್ದೇನೆ. ಇಷ್ಟು ದಿನ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಸರ್ಕಾರ ಬ್ಯಾನ್ ಮಾಡ್ತಾರೆ ಅಂತ ನ್ಯೂಸ್ ಇತ್ತು. ಆದರೆ ಇಲ್ಲಿವರೆಗೂ ಯಾವುದೇ ಕ್ರಮವನ್ನು ಜರುಗಿಸಿರಲಿಲ್ಲ. 16/6/2025 ನಿನ್ನೆಯಿಂದ ಅಧಿಕೃತವಾಗಿ ಕರ್ನಾಟಕದಾದ್ಯಂತ ಟೂ ವೀಲರ್ ಟ್ಯಾಕ್ಸಿಯನ್ನು, ರ್ಯಾಪಿಡೋ, ಓಲೋ, ಉಬರ್ ಎಲ್ಲ ಟ್ಯಾಕ್ಸಿಯನ್ನು ಅಧಿಕೃತವಾಗಿ ಬ್ಯಾನ್ ಮಾಡಲಾಗಿದೆ. ಇನ್ನು ಮುಂದೆ ಸಾರ್ವಜನಿಕರಿಗೆ, ಪಬ್ಲಿಕ್ಕಿಗೆ ಯಾವುದೇ ಒಂದು ಬೈಕ್ ಟ್ಯಾಕ್ಸಿ ವ್ಯವಸ್ಥೆ ಇರೋದಿಲ್ಲ. ಪರ್ಯಾಯ ಮಾರ್ಗವನ್ನು ಸಾರ್ವಜನಿಕರು ಕಂಡ್ಕೋಬೇಕು. ಇದು ಸಾರ್ವಜನಿಕರಿಗೆ ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ. ಬಟ್ ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಇತ್ತು. ಅದು ಯಾಕೆ ಈ ಸರ್ಕಾರ ಈ ಕ್ರಮ ತೆಗೆದುಕೊಳ್ತಾ ಗೊತ್ತಿಲ್ಲ. ಇಲ್ಲಿ ಸರ್ಕಾರ ಬೈಕ್ ಟ್ಯಾಕ್ಸಿ ರದ್ದತಿಗೆ ಒಂದು ಕಾರಣವನ್ನು ಕೊಡುತ್ತೆ. ಏನಪ್ಪ ಅಂದರೆ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಬ್ಯಾನ್ ಮಾಡಲಾಗಿದೆ ಅಂತ. ಇದು ಮಹಿಳೆಯರ ಸುರಕ್ಷಿತ ದೃಷ್ಟಿಯಿಂದ ಬ್ಯಾನ್ ಮಾಡಲಾಗಿದೆಯೋ ಅಥವಾ ಆಟೋದವರ ಒತ್ತಡದಿಂದ, ಕುತಂತ್ರದಿಂದ ಬ್ಯಾನ್ ಮಾಡಲಾಗಿದೆಯೋ ಅದು ಸರ್ಕಾರಕ್ಕೆ ಬಿಟ್ಟಿರೋ ವಿಷಯ, ವಿವೇಚನೆಗೆ ಬಿಟ್ಟಿರೋ ವಿಷಯ. ಆದರೆ ಇವತ್ತು ಡಿಜಿಟಲ್ ಇಂಡಿಯಾ ತಂತ್ರಜ್ಞಾನ ಒಂದು ಈ ಕಲಿಯುಗದಲ್ಲಿ, ಈ ಒಂದು ಡಿಜಿಟಲ್ ಇಂಡಿಯಾ ಅಂತ ಏನು ಹೇಳ್ಕೊಳ್ತಾ ಇದ್ವಿ, ಇಂಥ ಕಾಲದಲ್ಲಿ ಇಂಡಿಯಾ, ಕರ್ನಾಟಕ ಆಗಿರ್ಬೋದು, ಫಾಸ್ಟಾಗಿ ಹೋಗಬೇಕು ಅಂತಂದರೆ, ಫಾಸ್ಟಾಗಿ ಚಲನೆ ಮಾಡಬೇಕಂತಂದರೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇತ್ತು. ಯಾಕಂತಂದರೆ ಇದು ಒಂದು ವೈಜ್ಞಾನಿಕ ಎಪಿಸೋಡ್ ಆಗಿತ್ತು. ಇದರಿಂದ ಆಗ್ತಕ್ಕಂಥ ಅನುಕೂಲಗಳೇನಪ್ಪ ಅಂತಂದರೆ, ನಿಗದಿತ ದರದಲ್ಲಿ ಬೈಕ್ ಟ್ಯಾಕ್ಸಿಯವರು ಬರ್ತಾಯಿದ್ರು. ಜಾಸ್ತಿ ದುಡ್ಡು ಕೇಳೋಕ್ಕಾಗ್ತಾ ಇದ್ದಿಲ್ಲ. ಇಷ್ಟೇ ನಿಗದಿತ ದರ. ಎರಡನೇದೇನಪ್ಪ ಅಂತಂದರೆ, ಅವರು ಕಸ್ಟಮರ್ ಇರೋ ಜಾಗಕ್ಕೇ ಟೂ ವೀಲರ್ ಟ್ಯಾಕ್ಸಿನವರು ಹೋಗ್ಬಿಡ್ತಿದ್ರು ಸೀದಾ. ಇವಾಗ ಆಗ್ತಾರ ಆಗೋದಿಲ್ಲ. ಆಟೋದವ್ರು ಯಾರು ಬರೋದಿಲ್ಲ. ಜನ ಅವ್ರ ಕಸ್ಟಮರ್ ಪ್ಲೇಸ್ಗೆ ಯಾರು ಬರೋದಿಲ್ಲ. ಅವ್ರು ಇರೋತಕ್ಕೆ ಇವ್ರು ಹೋಗ್ಬೇಕು ಇವಾಗ. ಆದರೆ ಅನುಕೂಲಗಳು ಅನನುಕೂಲಗಳು ಎರಡೂ ಇದ್ದಾವೆ. ರ್ಯಾಪಿಡೋದಲ್ಲಿ, ಬೈಕ್ ಟ್ಯಾಕ್ಸಿನಲ್ಲಿ ನಾನು ಅನುಭವಿಸಿ ಮಾತಾಡ್ತೀನಿ. ನಾನು ರ್ಯಾಪಿಡೋ ರೈಡರೇ. ಆಟೋದವ್ರು ಏನೇ ಮಾಡಿದ್ರು ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡೋದಕ್ಕೆ ಮೊದಲ ಕಾರಣ ಆಟೋದವರೇ. ಇದಕ್ಕೆ ಮಹಿಳೆಯರ ಸುರಕ್ಷತೆಯ ನೆಪವನ್ನು ಇಟ್ಕೊಂಡು ಒಂದು ಕಾರಣವಾಗಿ ಕೊಡ್ತಾ ಇದ್ದಾರೆ. ನಾವು ಇವತ್ತು ಕರ್ನಾಟಕದಲ್ಲಿ ಈ ಥರ ಒಂದು ಬ್ಯಾನ್ ಮಾಡಿರೋದು ಒಂದು ಅವೈಜ್ಞಾನಿಕ ಕ್ರಮ. ಇದು ಸರಿಯಿಲ್ಲ. ಯಾರೋ ಒಂದು ಆಟೋದವರ ಒತ್ತಡದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಸ್ಮಾರ್ಟ್ ಆಗಿರ್ತಕ್ಕಂಥ ಬೆಂಗಳೂರು, ಸ್ಮಾರ್ಟ್ ಆಗಿರ್ತಕ್ಕಂಥ ಕರ್ನಾಟಕ ಹಿಂದೆ ಉಳಿಯೋದಕ್ಕೆ ಇದೊಂದು ಕಾರಣ. ಇವತ್ತಿನ ಯುವ ಜನತೆ ಎಲ್ಲರೂ ಆ್ಯಪ್ಗಳನ್ನ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಫುಡ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಪ್ರತಿಯೊಂದು ಬುಕ್ಕಿಂಗ್ ಆಗಿರ್ಬೋದು, ಎಲ್ಲನೂ ಆ್ಯಪ್ಗಳ ಮುಖಾಂತರ ಇವತ್ತು ಕಾಲ ಜಿಂದಗಿ ನಡೀತಾ ಇದೆ. ಇಂಥ ಟೈಮಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿರೋದು ಅದೆಷ್ಟು ಸರಿಯೋ ಗೊತ್ತಿಲ್ಲ. ಆದರೆ ಸರ್ಕಾರದ ಆದೇಶವನ್ನು ಎಲ್ಲರೂ ಒಪ್ಕೋಬೇಕಾಗುತ್ತೆ. ನಿನ್ನೆ 16/6/2025 ಅದು ಬ್ಯಾನ್ ಆಗಿದೆ. ಇಷ್ಟು ದಿನ ಬ್ಯಾನ್ ಆಗುತ್ತೆ ಕರ್ನಾಟಕದಲ್ಲಿ ಟೂ ವೀಲರ್ ಟ್ಯಾಕ್ಸಿ ಅಂತ ಹೇಳ್ತಾ ಇದ್ರು. ಆಗಿದ್ದಿಲ್ಲ. ಅದೆಲ್ಲ ಸುಳ್ಳು ನ್ಯೂಸ್ಗಳಾಗಿದ್ವು, ಸುಳ್ಳು ಸುದ್ದಿಗಳಾಗಿದ್ವು. ನಿನ್ನೆಯಿಂದ ಬ್ಯಾನ್ ಆಗಿದೆ. ನಾನು ನಿನ್ನೆ ರ್ಯಾಪಿಡೋ ಆನ್ ಮಾಡಿದೆ, ನನಗೆ ಕಾಲ್ಸೇ ಬರಲಿಲ್ಲ. ಈಗ ನೀವು ರ್ಯಾಪಿಡೋ ಬುಕ್ ಮಾಡೋಕ್ಕೆ ಹೋಗಿ, ಓಲಾ ಉಬರ್ ಬುಕ್ ಮಾಡೋಕ್ಕೆ ಹೋಗಿ ಟೂ ವೀಲರ್ ಟ್ಯಾಕ್ಸಿ ಬುಕ್ ಆಗೋದಿಲ್ಲ. ಅಧಿಕೃತವಾಗಿ ಲೀಗಲಿ ನಿನ್ನೆ ಬ್ಯಾನ್ ಮಾಡಿದ್ದಾರೆ. ಆಟೋದವ್ರಿಗೆ ನಾನು ಒಬ್ಬ ರ್ಯಾಪಿಡೋ ರೈಡರ್ ಆಗಿ, ಟೂ ವೀಲರ್ ಟ್ಯಾಕ್ಸಿ ರೈಡರ್ ಆಗಿ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಯಾಕಂತಂದರೆ ಇವತ್ತು ಕರ್ನಾಟಕದಲ್ಲಿ ಈ ಆಟೋ ಅನ್ನೋದು ಶಂಕರ್ನ ಕಾನ್ಸೆಪ್ಟು. ಲಕ್ಷಾಂತರ ಕುಟುಂಬಗಳು ಆಟೋ ನಂಬಿ ಬದುಕ್ತಾ ಇದ್ದಾರೆ. ಆಟೋದಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಇದು ಆಟೋದವರಿಗೆ ಅನನುಕೂಲ ಆಗುತ್ತೆ ಟೂ ವೀಲರ್ ಟ್ಯಾಕ್ಸಿಯಿಂದ ಅನ್ನೋದಾದರೆ ಬ್ಯಾನ್ ಮಾಡಲಿ, ಪರವಾಗಿಲ್ಲ. ಆದರೆ ಇನ್ನೊಂದು ಅನುಕೂಲವು ಟೂ ವೀಲರ್ ಟ್ಯಾಕ್ಸಿನವರಿಗೆ ಆಗಿದೆ. ಇದರಿಂದ ಏನಪ್ಪ ಅಂತಂದರೆ
ಅನುಭವಿಸಿ ಮಾತಾಡ್ತಾ ಇದ್ದೇನೆ. ಈ ಟೂ ವೀಲರ್ ಟ್ಯಾಕ್ಸಿಯಿಂದ ಟೂ ವೀಲರ್ ರೈಡರ್ಸ್ಗೆ ಏನು ಲಾಭ ಇರಲಿಲ್ಲ. ಫಾರ್ ಕಿಲೋಮೀಟರ್ಸು 80 kg 90 kg ಇರೋವನ್ನ 10 ಕಿಲೋಮೀಟರು ಗಲ್ಲಿನಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಟ್ರಾಫಿಕಲ್ಲಿ ಬ್ಯಾಕ್ ಪೈನ್ ಬರ್ತಾ ಇದೆ. ಇದು ಒಂದು ಲೆಕ್ಕದಲ್ಲಿ ಟೂ ವೀಲರ್ ಟ್ಯಾಕ್ಸಿನವ್ರಿಗೆ ಒಳ್ಳೆಯದೇ ಆಗಿದೆ ಬ್ಯಾನ್ ಮಾಡಿದ್ದು. ಯಾಕಂತಂದರೆ ಹೇಳಿದ್ನಲ್ಲ, 80-90 kg ಇರೋರನ್ನ 10 ಕಿಲೋಮೀಟ್ರು ಗಲ್ಲಿನಲ್ಲಿ, ಸ್ಲಮ್ನಲ್ಲಿ, ಟ್ರಾಫಿಕಲ್ಲಿ ಅವ್ರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಕರ್ಕೊಂಡೋಗಿ ಬಿಡೋದಿತ್ತಲ್ಲ, ಅವಾಗ ಟೂ ವೀಲರ್ ಟ್ಯಾಕ್ಸಿನವ್ರಿಗೆ ಬ್ಯಾಕ್ ಪೈನ್ ಬರ್ತಾ ಇತ್ತು. ಇದರಿಂದ ಒಳ್ಳೆಯದು ಆಗಿದೆ ಹೇಳ್ಬೇಕಂದ್ರೆ. ಇದರಿಂದ ಟೂ ವೀಲರ್ ಟ್ಯಾಕ್ಸಿಯಿಂದ ಯಾರಿಗೂ ಲಾಭ ಇರಲಿಲ್ಲ. ಪರ್ ಕಿಲೋಮೀಟ್ರ್ 10 ರೂಪಾಯಿ ಕೊಡ್ತಾ ಇದ್ದ. 80 kg ಇರೋನು 10 ಕಿಲೋಮೀಟ್ರ್ ಕರ್ಕೊಂಡೋದ್ರು ಸಿಗೋದು 80 ರೂಪಾಯಿನೇ. ವೆಯ್ಟ್ಲೆಸ್ ಫುಡ್ಡು 50 ಗ್ರಾಮು 100 ಗ್ರಾಮು ಇರೋದನ್ನ ತಗೊಂಡೋಗಿ 10 ಕಿಲೋಮೀಟ್ರ್ ಕೊಟ್ಟರು ಸಿಗೋದು 100 ರೂಪಾಯಿನೇ. ಅದು 10 ರೂಪಾಯಿ, ಅದು 10 ಕಿಲೋಮೀಟ್ರಿಗೆ 100 ರೂಪಾಯಿನೇ. ವೆಯ್ಟ್ಲೆಸ್ಸು ಫುಡ್ಡು 50 ಗ್ರಾಮು 100 ಗ್ರಾಮ್ ಇರೋದು ತಗೊಂಡೋಗಿ ಕೊಟ್ಟರು 100 ರೂಪಾಯಿನೇ. ಏನು ವ್ಯತ್ಯಾಸ ಇರಲಿಲ್ಲ. ಹಂಗಾದ್ರೆ ವೆಯ್ಟ್ಲೆಸ್ನೇ ಬೆಸ್ಟ್ ಅಲ್ವಾ? ಫುಡ್ ಡೆಲಿವರಿನೇ ಬೆಸ್ಟ್ ಅಲ್ವಾ? 80 kg ಇರೋನ್ನ ಯಾಕೆ ಕುಂದಿಸ್ಕೊಂಡು ಹೋಗ್ಬೇಕು ನಾವು? ಬ್ಯಾಕ್ ಪೈನ್ ಬರುತ್ತೆ ರೀ, ಬ್ಯಾಕ್ ಪೈನ್ ಬರುತ್ತೆ, ಪೆಟ್ರೋಲು ಜಾಸ್ತಿ ಹೋಗುತ್ತೆ, ಗಾಡಿ ಬಾಡಿ 2 ಸೌದೋಗ್ತವೆ. ಈ ಟೂ ವೀಲರ್ ಟ್ಯಾಕ್ಸಿಯಿಂದ ಏನು ಲಾಭ ಇರಲಿಲ್ಲ. ಏನಂದರೆ ಒಂದು ಯುವ ಜನತೆಗೆ, ನಿರುದ್ಯೋಗಿಗಳಿಗೆ ಒಂದು ಕೆಲಸ ಆಗಿತ್ತಷ್ಟೇ, ಒಂದು ಜಾಬ್ ಆಗಿತ್ತ ಅಷ್ಟೇ. ಇದರಿಂದ ಲಾಭ ಇರಲಿಲ್ಲ. ನಾನು ಮಾಡಿ ಅನುಭವಿಸಿ ಹೇಳ್ತಾ ಇದ್ದೀನಿ, ಆಯಿತಾ? ಅನುಭವಿಸಿ ಹೇಳ್ತಾ ಇದ್ದೀನಿ. ಈ ಟೂ ವೀಲರ್ ಟ್ಯಾಕ್ಸಿಯಿಂದ ಟೂ ವೀಲರ್ ರೈಡರ್ಸ್ಗೆ ಏನೂ ಲಾಭ ಇರಲಿಲ್ಲ, ಅನುಕೂಲನೂ ಇರಲಿಲ್ಲ. ಗಾಡಿ ಬಾಡಿ ಎರಡೂ ಡ್ಯಾಮೇಜ್ ಆಗ್ತಾ ಇತ್ತು. ಒಂದು ಲೆಕ್ಕದಲ್ಲಿ ಟೂ ವೀಲರ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ದು ಒಳ್ಳೆಯದೇ ಆಗಿದೆ. ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ, ಮಕ್ಕಳ ಆರೋಗ್ಯ, ಯುವಜನತೆಯ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದೇ. ನೀನು 10 ಟ್ರಿಪ್ ಹೊಡೀರಿ, 10 ರೈಡ್ ಕಂಪ್ಲೀಟ್ ಮಾಡಿ. ಅವನು ಸಾಯಂಕಾಲ ಬ್ಯಾಕ್ ಪೈನ್ ಬಂದು ಬೆನ್ನಿಗೆ ವಿಕ್ಸ್ ಹಚ್ಕೊಂಡು ಮನ್ಕೋಬೇಕು. ಹೇಳ್ಬೇಕಂದ್ರೆ ಇದು ಒಂದು ದೊಡ್ಡ ಅನುಕೂಲ ಬ್ಯಾನ್ ಆಗಿದ್ದು. ಇದೇ ನಾನು ಹೇಳ್ತಾ ಇದ್ದೀನಿ. ಆರೋಗ್ಯ ಕಾಪಾಡ್ಕೊಳ್ತಾರೆ ಯುವ ಜನತೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ ಅದರಲ್ಲಿ. ಟೂ ವೀಲರ್ ಟ್ಯಾಕ್ಸಿಯಿಂದ ಏನು ಲಾಭನೂ ಇರಲಿಲ್ಲ. ಟೈರು ಸೌದು ಹೋಗ್ತಿತ್ತು, ಪೆಟ್ರೋಲು ಜಾಸ್ತಿ ಹೋಗ್ತಿತ್ತು, ಬ್ಯಾಕ್ ಪೇನು ಬರ್ತಿತ್ತು. ಆಮೇಲೆ ಕೆಲವ್ರನ್ನ ಕುಂದಿಸ್ಕೊಂಡು ಹಿಂಸೆನೂ ಅನುಭವಿಸ್ಬೇಕಾಗಿತ್ತು. ಇದು ಅನಾನುಕೂಲ ಏನಪ್ಪ ಅಂತಂದರೆ, ಇವತ್ತು ಜಗತ್ತು ಫಾಸ್ಟಾಗಿ ಹೋಗ್ತಾ ಇದೆ, ಸ್ವಲ್ಪ ಸ್ಲೋ ಆಗುತ್ತೆ. ಇವಾಗ ಟೂ ವೀಲರ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದ್ರಿಂದ ಜಗತ್ತು ಸ್ವಲ್ಪ, ಕರ್ನಾಟಕ ಸ್ವಲ್ಪ ಸ್ಲೋ ಆಗುತ್ತೆ. ಇನ್ನು ಮುಂದೆ ಸ್ಮಾರ್ಟ್ ಇರಲ್ಲ. ಇವಾಗ ಆಟೋದರ ಹತ್ರ ಹುಡ್ಕೊಂಡು ಹೋಗ್ಬೇಕು. ನೀವೀಗ ಬುಕ್ ಮಾಡಿದಟ್ಟು ನಿಮ್ಮ ಮನೆ ಮುಂದೆ ಗಾಡಿ ಬರೋದು, ಇವಾಗ ಬರಲ್ಲ ಇವಾಗ. ಮತ್ತು ಒಂದು ನಿಗದಿತ ದರ ಬೈಕ್ ಟ್ಯಾಕ್ಸಿನಲ್ಲಿತ್ತು, ಹೆಚ್ಚು ತೆಗೆದುಕೊಳ್ಳೋಕ್ಕಾಗ್ತಿದ್ದಿಲ್ಲ. ಎರಡನೇದೇನಪ್ಪ ಅಂತಂದರೆ, ಟೂ ವೀಲರ್ ಟ್ಯಾಕ್ಸಿನವರು ಫಾಸ್ಟಾಗಿ ಲೊಕೇಶನ್ಗೆ ರೀಚ್ ಮಾಡ್ತಾಯಿದ್ರು. ಡ್ರಾಪ್ ಲೊಕೇಶನ್ಗೆ, ಪಿಕಪ್ ಲೊಕೇಶನ್ಗೆ ಫಾಸ್ಟಾಗಿ ಬರ್ತಾಯಿದ್ರು, ಡ್ರಾಪ್ ಲೊಕೇಶನ್ಗೂ ಫಾಸ್ಟಾಗಿ ರೀಚ್ ಮಾಡ್ತಾಯಿದ್ರು. ಆಟೋಗೂ ಕಾರ್ ಟ್ಯಾಕ್ಸಿಗೂ ಹೋಲಿಕೆ ಮಾಡಿಕೊಂಡಾಗ ಟೂ ವೀಲರ್ ಟ್ಯಾಕ್ಸಿ ಬೆಸ್ಟ್ ಇತ್ತು ಸಾರ್ವಜನಿಕರಿಗೆ, ಪಬ್ಲಿಕ್ಸಿಗೆ. ಇವತ್ತು ಆಟೋದವರ ಒಂದು ಒತ್ತಡದಿಂದ ಇವತ್ತು ಟೂ ವೀಲರ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡೋದ್ರ ಮುಖಾಂತರ ಕರ್ನಾಟಕದಲ್ಲಿ ಒಂದು ಅವೈಜ್ಞಾನಿಕ ಡಿಸಿಷನ್ ಆಗಿದೆ. ಆದ್ರೂ ಒಪ್ಕೊಳ್ತೇವೆ ಸರ್ಕಾರದ ಯಾವುದೇ ಒಂದು ನಿರ್ಧಾರವನ್ನು. ಇದರಿಂದ ಮುಂದೆ ಯಾವ ಥರ ಪರಿಣಾಮಗಳು ಬೀಳ್ತಾ ಎಂಬುದನ್ನು ಮುಂದೆ ಗೊತ್ತಾಗ್ತದೆ. ಸಾರ್ವಜನಿಕರ ಆಕ್ರೋಶಕ್ಕಂತೂ ಇದು ಕಾರಣ ಆಗುತ್ತೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ಆಗೋದಲ್ಲ ಒಳ್ಳೇದಕ್ಕೆ ಅಂತಾರೆ. ನಾನು ಆಲ್ರೆಡಿ ನೀನು ಒಂತಿರಿ ಬಿಡ್ತಾರೆ ಗೊತ್ತಿಲ್ಲ. ನಾನು ಒಬ್ಬ ರ್ಯಾಪಿಡ್ ಆಫ್ ಮಾಡಿ ಒಂದು 3 ತಿಂಗಳು ಮಾಡಿದೆ ಅಷ್ಟೇ. ಆಮೇಲೆ ಬಿಟ್ಬಿಟ್ಟೆ, ನಾನು ಪ್ಯಾಸೆಂಜರ್ನ ಹಾಕೊಂಡು ಹೋಗೋದು ಬಿಟ್ಬಿಟ್ಟೆ ನಾನು. ಅದರಿಂದ ಏನು ಉಪಯೋಗ ಇರಲಿಲ್ಲ. ಅದ್ರ ಬದಲು ನಾನು ಪುಟ್ ಪಾರ್ಸಲ್ ತೆಗೆದುಕೊಂಡು ಹೋದ್ರೆ ನಮಗೂ ವೆಯ್ಟ್ಲೆಸ್ಸು ಅಷ್ಟೇ ದುಡ್ಡು ಸಿಗ್ತಾ ಇತ್ತು. ಹಾಗಾಗಿ ಇವತ್ತು ಬೆಂಗಳೂರು ಕರ್ನಾಟಕದಲ್ಲಿ ಸಂಪೂರ್ಣ ಅಧಿಕೃತವಾಗಿ ಲೀಗಲಿ ನಿನ್ನೆಯಿಂದ ಬ್ಯಾನ್ ಆಗಿದೆ, ಆದೇಶ ಹೊರಡಿಸಿದೆ. ಇನ್ನು ಪರ್ಯಾಯ ಮಾರ್ಗವನ್ನು ಸಾರ್ವಜನಿಕರು ಕಂಡ್ಕೋಬೇಕು. ಆಟೋದವರು ಇತ್ತೀಚೆಗೆ ರ್ಯಾಪಿಡೋಗೆ ಅವರೂ ಅನ್ವಯ ಆಗಿದ್ದಾರೆ, ಅವರು ಹೊಂದ್ಕೊಂಡಿದ್ದಾರೆ. ಇವಾಗ ಭಾಳಷ್ಟು ಆಟೋದವರು ರ್ಯಾಪಿಡೋನ ತೆಗೆದುಕೊಂಡಿದ್ದಾರೆ, ಅಪ್ಲೋಡ್ ಮಾಡ್ಕೊಂಡಿದ್ದಾರೆ ರ್ಯಾಪಿಡೋನ. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ಆಟೋದವರಿಗೆ ಸಮಯ ಉಳಿಯುತ್ತೆ, ಕೂತಿರೋ ಜಾಗಕ್ಕೆ ಆರ್ಡ್ರ್ ಬರುತ್ತೆ. ಸೋಂಬೇರಿಗಳ ಥರ ಆಟೋ ಸ್ಟ್ಯಾಂಡಲ್ಲಿ ಗಂಟೆಗಟ್ಟಲೆ ಕೂತ್ಕೊಳ್ಳೋದು ತಪ್ಪುತ್ತೆ.
ಆಟೋದವರು ಸ್ಮಾರ್ಟ್ ಆಗಬೇಕು, ಆಟೋದವ್ರು ಚೇಂಜ್ ಆಗಬೇಕು. ಅದೇ ಸರ್ಕಲ್ಲು, ಅದೇ ಒಂದು ಸ್ಟ್ಯಾಂಡು, ಅದೇ ಒಂದು ಕಟ್ಟೆ, ಅಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡೋದನ್ನು ನಿಲ್ಲಿಸ್ಬೇಕು. ಓಲಾ, ಊಬರು, ರ್ಯಾಪಿಡನ್ನು ಅಪ್ಲೋಡ್ ಮಾಡಿಕೊಂಡು ನೀವು ಸ್ಮಾರ್ಟ್ ಆಗಬೇಕು, ಜಗತ್ತಿಗೆ ಹೊಂದ್ಕೋಬೇಕು. ಇತ್ತೀಚೆಗೆ ಕೆಲವು ಆಟೋದವರು ರ್ಯಾಪಿಡೋ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇದರಿಂದ ಆಟೋದವರಿಗೆ ತುಂಬ ಅನುಕೂಲ ಇದೆ. ಹೆಂಗೆ ನೀವು ಬೈಕ್ ಟ್ಯಾಕ್ಸಿಯನ್ನು ಬಂದ್ ಮಾಡಿದಿರಿ, ಈಗ ನಿಮಗಿನ್ನೂ ಜಾಸ್ತಿ ಆರ್ಡರ್ಸ್ ಬರ್ತವೆ ರ್ಯಾಪಿಡೋ, ಓಲಾ, ಊಬರಿಂದ. ನೀವು ಸ್ಮಾರ್ಟಾಗಿ ಎಲ್ಲಿ ಗಂಟೆಗಟ್ಟಲೆ ಕೂತ್ಕೊಂಡು ಅಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಟೈಮ್ ವೇಸ್ಟ್ ಮಾಡೋದು, ಟ್ರಾಫಿಕ್ ಮಾಡೋದು, ಇವೆಲ್ಲ ಹೋಗ್ಬಿಡುತ್ತೆ. ನೀವು ಎಲ್ಲಿ ನಿಂತ್ಕೊಳೋದಿಲ್ಲ. ಆ್ಯಪ್ ಮುಖಾಂತರ ಕೆಲಸ ಮಾಡಿದ್ರೆ ಆಟೋದವರು ಎಲ್ಲಿ ನಿಂತ್ಕೊಳೋದಿಲ್ಲ. ನಿಮ್ಗೆ ಅಷ್ಟೇ ಜಲ್ದಿ ದುಡ್ಡು ಕವರ್ ಆಗುತ್ತೆ, ಅಷ್ಟೇ ಕೆಲ್ಸಗಳು ಸಿಗ್ತತೆ. ನಿನ್ನ ಮನೆ ಮುಂದೆ ಕೆಲಸ ಸಿಗುತ್ತೆ, ನೀನು ಹುಡ್ಕೊಂಡು ಹೋಗಂಗಿಲ್ಲ. ಬಾರಮ್ಮ ರೋಡಲ್ಲೆಲ್ಲ ಆಟೋದವ್ರು ಕರೆಯೋ ಅವಶ್ಯಕತೆ ಇಲ್ಲ. ಸ್ಮಾರ್ಟ್ ಆಗಬೇಕು. ಹೆಂಗೆ ಬೈಕ್ ಟ್ಯಾಕ್ಸಿ ಬಂದ್ ಮಾಡಿದಿರಲ್ಲ, ನೀವೀಗ ರ್ಯಾಪಿಡೋ ಸೇವೆ ಕೊಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಈಗ ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ಆ ತೊಂದರೆಯನ್ನು ಆಟೋದವರು ನಿಭಾಯಿಸಬೇಕು. ನೀವು ಅಪ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ ಸೇವೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಕಂಡಿದ್ರೆ, ಏನಿಲ್ಲ, ಬೈಕ್ ಟ್ಯಾಕ್ಸಿಯಿಂದ ಬೈಕ್ ರೈಡರ್ಸ್ಗೆ ಒಳ್ಳೆಯದೇ ಆಗಿದೆ. ಪರವಾಗಿಲ್ಲ, ಪ್ಯಾಸೆಂಜರ್ ಬೇಡ, ಫುಡ್ ಡೆಲಿವರಿ ಮಾಡ್ತೀವಿ. ಆದರೂ ಏನಾಗಿರಲಿ, ಕರ್ನಾಟಕ ರಾಜ್ಯದ ಸರ್ಕಾರ ಏನೇ ಆದೇಶ ತೆಗೆದುಕೊಂಡ್ರೂ ನಾವೆಲ್ಲರೂ ಪರಿಪಾಲನೆ ಮಾಡಬೇಕು, ಸ್ವಾಗತ ಮಾಡಬೇಕು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಕಂಡಿದ್ರೆ ನಮಸ್ಕಾರ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸ್ರಿ.